ಕಂಡಾಗ ಕಣ್ ಹೊಡೆದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ಟು ಹೋದಿ ಕತ್ತಲದಾಗ ಹಾಲ ತರತೇನಂತ ಗೆಳೆಯ ಮನೆಗೆ ಬಂದ ಗಟ್ಟಿಯಾಗಿದಿ ನಮ್ಮನೆಯ ಹಿತ್ತಲದಾಗ ಹೋದಿ ಗೆಳೆಯ ಅನಕ ಮಾಡಿ ಕೊಲ್ಲನ ಬ್ಯಾಡ ಬಡತನ ನೋಡಿ ಅರಗಿನಿಯಂಗ ಸಾಕತೆ ನಾನುದ ಚಂದುಳ್ಳ ಚಲುವ ನಿನ ಅಂದಾಳದ ಮ್ಯಾಗಿನ ಬ್ರಹ್ಮ ಕಳಿಸಾನ ಸುರುದ ನಂಬೇನ ನಿನ್ನ ಕೊಡಬ್ಯಾಡ ಮಣ್ಣ ಗೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲಿನ ಬಂದ ಹೊತ್ತಿಗೆ ಸಿಗವಲ್ಲಿ ಹೊತ್ತಿ ಮನೆ ಕಡಿಗಿ ಬೆಟ್ಟ್ಯಾಗ ಸಂಜಿ ಮುಂದ ನಮ್ಮ ಸಣ್ಣ ನವೋನ್ಯಾಗ ಈ ಚಂದ್ರನ ಬೆಳಕಿ ರಾಮನಿ ಮುಂದ ಹಾದರ ಕಣ್ಣಲಕ್ಕೂ ನಾ ಹಿಡಿಯಾಕಿ ನೂರಲಿರಲಿಕ ಹುಡುಕಾಡಿ ಸಾಯಾಕಿ ನೂರಲಿರಲಿಕ ಹುಡುಕಾಡಿ ಸಾಯಾಕಿ ಸಿಕ್ಕರ ಬಡಿಕೊಳ್ಳೋಕಿ ಯಾಕೆ ಅವಸರ ಮಾಡ್ತೀಯೋ ತಡಿಯೋ ಮಾರಯ್ಯ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಗೊತ್ತಿಲ್ಲ ನಿನಗ ಯಾವತ್ತಿದ್ರು ಲಗ್ನ ಮಾಡ್ಕೊಳ ಅಂತೀಯಲ್ಲ ಇವತ್ತು ರತ್ನ ಹಿಂಗ ಅನ್ಕೋಂತ ನಮ್ಮ ವಯಸ್ಸ ಮುಗಿಲಾಕ್ ಬತ್ತು ಗಾಳಿ ಬಿಟ್ಟಾಗ ತೂರ್ಕ್ ಹೋಗ್ಬೇಕಂತ ಗಾದಿ ಮಾತರ ಕೇಳಿ ಏನಿಲ್ಲ ನೀ ತಾಳಿದವನು ಬಾಳಿ ಅನ್ನು ಅಂತಂದ ಗೊತ್ತಿಲ್ಲ ನಿನಗ ದುಂದಿಲೆ ಲಗ್ನ ಬೇಡ ಕಂಡ ಮಂದಿಗೆ ಅಂಜೋದ ಬೇಡ ಅಂಜಾಕೇನು ಅಕ್ಷತೆಗೆ ಆಚಾರ್ಯ ಹೇಳಿನಿ ತಾಳಿ ಪತ್ತಾರು ಮಹೇಶ್ ಹೇಳಿನಿ ಲಗ್ನದ ಸೀರೆಗೆ ನಮ್ಮ ಶಾಣಗೌಡ ಪಾಟೀಲಿಗೆ ಹೇಳಿನಿ ಪೆಂಡಾಲ್ಗಿ ಬಿಂಜಲ್ವಾಯಿ ಉಕ್ಲಿಗೆ ಹೇಳಿನಿ ಊದಾಕ ಚಬ್ನೂರ್ ರಾಮ್ ಹೇಳಿನಿ ಬಾರ್ಸಾಕ ಇಂಗ್ಳಿಗಿ ಭಜಂತ್ರಿಗೆ ಹೇಳಿನಿ ಹಾಡಾಕ ನಮ್ಮ ಯಮನೂರ್ ಕುಮಾರ್ ಗಿರಿಸಾಗರ್ ಹೇಳಿನಿ ಜನ ನೋಡಿ ಜಗ್ ಹಾಡಾಕ ನಮ್ಮ ನಾಯ್ಕೋಡಿ ಮೋದುಮಾವ್ ಹೇಳಿನಿ ಅಲ್ಲ ಇವೆಲ್ಲ ಆಡಿ ಅರಿಸಿ ಉಂಡೋಗೋದೇನೋ ಹಂಗ ಕೈ ಮುಗುದೇನೋ ಎರಡು ಒಂದ ಕಂಡವ್ರಿಗೆ ಕೈ ಮುಗಿದ ಯಾಕ್ರತ್ನ ಈ ಮೆಂಬರ್ನ ಪವರ್ ನಿನಗೆ ಇನ್ನೂ ಗೊತ್ತಿಲ್ಲ ಅಂಬಳೂರ್ದಿಂದ 6 ಚೀಲ ಅಕ್ಕಿ ಬಾಗೇವಾಡಿಯಿಂದ ಬೆಲ್ಲ ರಾಮನಗರದಿಂದ ರವಾ ಬಿಜಾಪುರದಿಂದ ದ್ರಾಕ್ಷಿ ಗೋವಾದಿಂದ ಗೋಡಂಬಿ ಯರಗೊಪ್ಪದಿಂದ ತುಪ್ಪ ಬಾಗಲಕೋಟೆಯಿಂದ ರೊಟ್ಟಿ ಕೊಪ್ಪಳದಿಂದ ಹಪ್ಪಳ ಕೊಟ್ನಳ್ಳಿಯಿಂದ ಚಟ್ನಿ ಕಲಾದಗಿಯಿಂದ ಖಾರ ಗೋಡೆಯಿಂದ ತಾಟ ಕೊಲ್ಲಾರದಿಂದ ಮೊಸರ ಜಮಖಂಡಿಯಿಂದ ನಂದು ನಿಂದು ಲಗ್ನ ಪತ್ರದಾಗ ಹೆಸರ ಇವೆಲ್ಲ ಆದ 3 ತಿಂಗಳಿಗೆ ನೀ ಬಸುರ ಏ ಬಂಡ ಜಗಮಂಡ ಜಗಬಂಡ ಅಲ್ಲ ರತ್ನ ಇದು ಜಗದ ನಿಯಮ ಐತಿ ಖರೆ ಓ ಸುಳ್ಳ ನೀನೇ ಹೇಳು ಅಲ್ಲ ನಿನ್ನ ಮಾತ ಮುಗಸ ನಿನ್ನ ಮಾತು ಕೇಳಿ ಕುಂತ ಮಂದಿಗೆ ಐತಲ್ಲ ಬಾಯಾಗ ನೀರು ಬರಾಕತ್ತಾವ ಬಾಯಾಗ ನೀರು ಬರಾಕತ್ತಾವ ಇಲ್ಲಪ್ಪ ನೀರ್ ಬರಾಕತ್ತಿಲ್ಲ ಅವ್ ಮಾಡ್ಸಿದ್ರ ಬರ್ತೈತಿ ನೀರ್ ಬಾಯಾಗ ಅಡಿ ಕುಚ್ಚಿತ್ತತಿ ಬಾಯಾಗ ನೀರು ಬರ್ಲಾರ್ದ ಏನ್ ಮಾಡ್ತಾವ ರತ್ನ ಈ ಮೆಂಬರ್ನ ಪವರ್ ಹಂಗೈತಿ ಕೇಳಿಲಿ ಬಡವರಿಗೆ ಭಾಗ್ಯದ ಮನೆ ಕೊಟ್ಟು ಭಾಗ್ಯ ಜ್ಯೋತಿ ಬೆಳಕು ಕೊಟ್ಟು ಜಲಜೀವನದಿಂದ ಮನೆ ಮನೆಗೆ ನೀರು ಕೊಟ್ಟು ಸರ್ಕಾರದಿಂದ ಪುಕ್ಸಟ್ಟೆ ಅಕ್ಕಿ ಕೊಟ್ಟು ಗೃಹಲಕ್ಷ್ಮಿಯಿಂದ ಖರ್ಚಿಗೆ ಹಣ ಕೊಟ್ಟು ಸಮಸ್ತ ನಾಡಿನ ಜನರಿಗೆ ದೇವರ ದರ್ಶನ ಮಾಡಾಕ ಶಕ್ತಿ ಬಸ್ ಕೊಟ್ಟು ಗ್ಯಾಸಿಗೆ 400 ರೂಪಾಯಿ ಕಡಿಮೆ ಮಾಡಿಸಿ ಇವ್ರನ್ನೆಲ್ಲಾ ಚಂದ ಇಟ್ಟು ಮಗ ಅದಿ ನಾನು ಹೆಂಗೈತಿ ಮೆಂಬರ್ನ ಪವರ್ ಅಯ್ಯೋ ನನ್ನ ಪುಂಡ ಸಿಕ್ಕೆಲ್ಲೋ ನಿನ್ನ ಭಾಗ್ಯದ ಗಂಡ ಇಲ್ಲಿವರೆಗೆ ನಾ ಯಾವ್ದು ತಪ್ಪು ಮಾಡಿ ಕೊಟ್ಟಿಲ್ಲ ದಂಡ ಅಂತದೇನಾರ ತಪ್ಪು ಮಾಡಿ ನನ್ನ ಕೈಲಿ ನಾನೇ ತಕೋತೀನಿ ನನ್ನ ರುಂಡ ಇವೆಲ್ಲ ಕೇಳಿ ಆಗ್ಬೇಡ ನೀನು ಕೆಂಡ ನನ್ ಜೊತೆ ನನ್ನ ಬಾಳಿದಿಂದ ಇಲ್ಲ ಡೈರಿ ಅದಾವ ಕುರುಪುರ ಇಲ್ಲ ಚೀಪ್ಸ್ ಚೀಪ್ಸ್ ನನಗ ತಿಳಿತಲ್ಲ ಬಂದ್ರೆ ನನಗ ಸೋಲಿಲ್ಲ ಈ ಹುಡುಗಿನಿ ಹಗರಿಲ್ಲ ಈ ಮಾವುಗ ನೀ ಮನುದೆಲ್ಲ ಇಡಿ ನಾಡ ಕನ್ನ ನಿನ್ನ ಮ್ಯಾಗ ಮಾಡ್ತೀವಲ್ಲ ಬರುದು ನನಗ ತಿಳಿತಲ್ಲ ಬಂದ್ರ ನನಗ ಸೋಲಿಲ್ಲ ಬರುದು ನನಗ ತಿಳಿತಲ್ಲ ನೀ ಬಂದ್ರ ನನಗ ಸೋಲಿಲ್ಲ ಹುಡುಗಿ
ಮಾಡುವುದಿಲ್ಲ ಈ ಮಾವಿಗೆ ನೀವಲ್ಲದಲ್ಲ ನಾಡ ತನ್ನ ನಿನ ಮ್ಯಾಗ ಬರುದು ನನಗ ತಿಳಿತಲ್ಲ ಬಂದ್ರ ನನಗ ಸೋಲಿಲ್ಲ ಬರುದು ನನಗ ತಿಳಿತಲ್ಲ ಬಂದ್ರ ನನಗ ಸೋಲಿಲ್ಲ ಬಂದೆ ಊರೆಲ್ಲ ನಿನಗಿಂತ ಚಲುವ ಸಿಗಲಿಲ್ಲ ಗಡಿ ಬಂದ ಹುಡುಗಿ ಮೈ ಮ್ಯಾಲ ನೀನಕ್ಕ ಹಿಗುವ ಹೊಣಗಲ್ಲ ಮಾಡಿಕೊಂಡು ಬರ್ತೀನಿ ಸ್ಟೈಲ ನಿನ್ನ ಮ್ಯಾಲ ಹೋದ ಮ್ಯಾಲ ಪುರಮಾಸೆ ನನಗ ಸಿಗಲ್ಲ ತಡ ಮಾಡೋಣ ಭಾರತ್ ನಾ ಹಸಿಮಣಿ ಇರೋಣ ನಾನು ನಾಳೆ ಬರ್ತೀನಪ್ಪ ಇವತ್ತಲ್ಲೇ ಇವತ್ತೇ ಬಾ ತಡ ಮಾಡ್ಬೇಡ ಏ ಒಲ್ ನಾನು ಗೊತ್ತಲ್ಲ ನೀವ್ ಹೋಗಂಗ ನಾಳೆ ಬರ್ತೀನಿ ನಾನು ಇವತ್ತ ಏನಾರ ಮಾಡ್ಲಿ ನಮ್ಮ ಅಪ್ಪನ ಕಣ್ಣು ತಪ್ಪಿಸಿ ಲಗ್ನ ಆಗೋದಂದ್ರೆ ಆಗೋದ ಇವತ್ತ ದೇಹವೆಂದರೆ ಓ ಮನುಜ ಮೂಢ ಮಾಂಸಗಳ ತಳಿ ಕನಿಜ ಮನಸ್ಸು ಆಸೆ ತುಂಬಿದ ಕನಜ ರೋಹದಿಂದ ದುಃಖವು ಸಹಜ ಈಶ್ವರ ತ್ಯಾಗಕ್ಕೆ ನಂಬದಿರಯ್ಯ ಈಶ್ವರ ನಿಯೋಗಕ್ಕೆ ಮರೆಯದಿರಯ್ಯ ತ್ಯಾಗದಿ ಪಡೆಯೋ ಸುಖವು ಶಾಶ್ವತ ಯಪ್ಪ ಸ್ವಾಮೀಜಿಗಳ ನಿಮ್ಮ ಪವಿತ್ರ ಪಾದಕ್ಕೆ ನಾನು ಬಿದ್ದೆ ಈ ಸ್ವಾಮಿಯ ಪಾದಕ್ಕೆ ಬಿದ್ದವ್ರು ಎಲ್ಲರೂ ಉದ್ಧಾರನಾಗ್ಯಾರ ಮೇಲಕ್ಕ ಏಳು ಬಾಳ ಉದ್ಧಾರ ಆಗ್ಯಾರ ಇಲ್ಲಿ ಸ್ವಾಮೀಜಿಗಳ ಅಲ್ರಿ ಸ್ವಾಮೀಜಿಗಳ ನೀವು ದೊಡ್ಡ ಮಾಡ್ದಾರ ಅಂತ ಕಾಣುತ್ತ ಯಾವ ಊರಿಂದ ಬಂದ್ರಿ ನಾವು ಬಾಡಿಗೆಯಿಂದ ಬಂದೇವಿ ಬಡಿಗೆ ಸ್ವಾಮಿಗಳು ನಿಮ್ಮಂತ ಎಳೆಯ ವಯಸ್ಸಿನ ಹುಡುಗಿಯರಿಗೆ ಕಾಲಜ್ಞಾನದ ಭವಿಷ್ಯ ಹೇಳ್ಬೇಕಂತ ಯಮಕ ಅಂತ ಊರಿಂದ ಕಳಿಸ್ಕೊಟ್ಟು ನಾ ನಾಟಕ ಮಾಡಕ ಯಮಕಾತಿ ಊರಿಂದ ಬಂದಿರೇನ್ರಿ ಅಂದಂಗ ನಮ್ದು ಲಗ್ನದ ವಿಷಯ ಒಂದ್ ಸ್ವಲ್ಪ ಹೇಳ್ತೀರೇನ್ರಿ ಏನಿಲ್ಲ ಹುಚ್ಚಿ ಲಗ್ನ ವಿಷಯ ಹೇಳಕಂತ್ರು ಬಾಳ ಪಂಡಿತ ಇದೀನಿ ನಾನು ಎದ್ರಾಕ್ ಹೋಗ್ಬೇಡ ಈ ಸದ್ಯ ಅಂಬಳು 102 ಹುಡುಗರು ಗಂಟೆ ಬಿದ್ದಾರಲ್ಲ ಕರೆ ಹೇಳಿ ನಿನಗ ಹೌದ್ರಿ ಸ್ವಾಮೀಜಿಗಳ 2 ಗಂಟೆ ಬಿದ್ದಾರ ಅದ್ರಾಗ ಒಬ್ಬ ರೋಗಿ ಅದನ ಇನ್ನೊಬ್ಬ ಭೋಗಿ ಅದನ ನಿನ್ನ ಮನಸ್ಸು ಯಾರ ಮೇಗೈತಿ ಸ್ವಲ್ಪ ಹೇಳು ತಾಯಿ ಹೌದ್ರಿ ಸ್ವಾಮೀಜಿಗಳ ನನ್ಗ ಇಬ್ರು ಹುಡುಗರು ಗಂಟೆ ಬಿದ್ರ ಇದ್ರಾಗ ರೋಗಿ ಯಾರು ಭೋಗಿ ಯಾರು ಅಂತ ಸ್ವಲ್ಪ ಹೇಳ್ರಿ ಈ ಸದ್ಯ ಲಗ್ನ ತಯಾರೈತೆ ಅಂತೇಳಿ ನೀನೇ ಕುಣದು ಓಡ ಅಂದ ನಮ್ ಗರ್ಸಿಂಗ್ ತಿಪ್ಪು ಅಣ್ಣ ಅವಾಗ ರೋಗಿ ಅದಾನ ಹುಡುಗಿ ಅಪ್ಪನ ಹಿಡ್ಕೊಂಡು ಕಾರ್ ಗಾಡ ಕುಂದರ್ಸ್ಕೊಂಡು ಸರ್ಕಾರಕ್ಕೆ ಹೊಡ್ಕೊಂತ ಅಡ್ಡಾಡ್ಬೇಕಂತಲ್ಲ ಅವ ಭೋಗಿ ಅದಾನ ಅಲ್ರಿ ಇವ ರೋಗಿ ಇವ ಭೋಗಿ ಮತ್ ನಾ ಹೆಂಗ ಮಾಡ್ರಿ ಸ್ವಾಮೀಜಿ ನಾನು ರವಿನ ಪ್ರೀತಿ ಮಾಡಕತ್ತೀನಿ ಅವಾಗ ಯಾರು ರೋಗ ಅಂತ ಹೇಳ್ರಿ ಒಂದ್ ಸ್ವಲ್ಪ ಅವಾಗ ಹುಚ್ಚನರಿ ರೋಗ ಆತ ನಿನ್ನ ಹುಚ್ಚಿ ರಾತ್ರಿ ಆದ್ರ ಅಷ್ಟ ಸಾಕು ಮಗ್ಲಕ್ ಮಕ್ಕೊಂದ್ರ ಕಚಕ್ ಕಚಕ್ ಅಂತ ಕಚ್ಚಿ ಬಿಡ್ತಾನ ಕಡಿಸ್ಕೊಂಡವ್ರಿಗೆ ಅದ 3 ತಿಂಗಳದಾಗ ಹುಚ್ಚನರಿ ರೋಗ ಹಿಡಿತೈತಿ ಅಲ್ರಿ ಗುರುಗಳ ಮತ್ ನಾ ಈಗ ಹೆಂಗ ಮಾಡ್ಲ್ರಿ ಹೆಂಗ ಮಾಡಾಕೇನ ರವಿ ಕೈ ಬಿಡು ರಾಮನ ಕಡೆ ಚಂದ ಸಂಸಾರ ಮಾಡ್ಕೊಂತ ಕಲೆ ಹುಚ್ಚಿ ಆ ರಾಮನ ಕಾಯಕ್ ಹೋದ್ರ ನಾನು ಬಡಿಯಾಕ ಬರ್ತಾನ್ರಿ ಅವ ಯಾಕೆ ಬಡಿಯಾಕ ಬರ್ತಾನ ಸ್ವಾಮಿ ಪಾದಕ್ ಬಿದ್ದಿ ಕೊಡ್ತೀನಿ ಒಂದು ಬೇರ್ ತಗೋಯ್ದಿನ ಹೆಂಗದ ನೋಡು ಮಾಮನ್ ಬೇರ ಸಣ್ಣ ಬೇರ ತಗೊಂಬಂದಿದ್ದಿ ಸ್ವಾಮೀಜಿಗಳ ಇವತ್ತು ದೊಡ್ಡ ಬೇರ ತಗೊಂಬಂದಿ ಅದು ಒಂದಿನ ಪರಕ್ ಹಾಕದವ ಫಸ್ಟ್ ಇರ್ತದ ಸ್ವಲ್ಪ ಇರ್ತದ ಅಷ್ಟು ಶಕ್ತಿ ನೀನು ಶಕ್ತಿ ಇದ್ದಿಲ್ರಿ ಅದಕ್ಕ ಶಕ್ತಿ ಹಂಗ ಅಲ್ಲ ಮಣ್ಣಿ ಶಕ್ತಿ ಇದ್ದಿಲ್ರಿ ಅದಕ್ಕ ಕಲ್ಕೇರಿ ಮಳ ಪುತ್ತನ ಪವಾಡ ಶಕ್ತಿ ಐತಿರಿ ಮಾಡಿ ಬಂದಿವಿ ಹಿಡಿ ಹಿಡ್ದ ಸ್ವಾಮೀಜಿಗಳ ನಾವು ಮತ್ತ ನನ್ನ ಹಣೆ ಬರ ಏನಾತ್ರಿ ಈಗ ನಿನ್ನ ಹಣೆ ಬರಲ್ಲ ಚಲೋ ಮಾಡೀನಿ ಇದು ಒಯ್ದಂಗ ತೋರಿಸ್ಬಿಡು ಹಂಗ ಹಿಂದ್ ರಿಟರ್ನ್ ಓಡೋಗ್ಬಿಡ್ತಾನ ಹಂಗ ಅದು ಬೇರೆ ಕೂಡ ರಾಮ ಮುಂದಕ್ಕ ಬರ್ತಾನ ಗೊತ್ತಿಲ್ರಿ ಅಂದಂಗ ಸ್ವಾಮೀಜಿಗಳ ನಾವೇನು ಹೋಗ್ಬರಂದ್ರಿ ನಿನ್ನ ಹಣೆ ಬರಲ್ಲ ಸರಿ ಮಾಡಿ ಚಂದಾಗ ಹೋಗಿ ನಿಮ್ಮ ಅಪ್ಪಗಳ ಬಂಡ ಸಂತಿ ಅದು ಮಾಡಂತೇಳ ಅವಂಗ ಗುಳಪ್ಪನವಂಗ ಯೋಗಿ ಬಂದನವ್ವ ಶಿವನಾಮ ಶಬ್ದ ಕೇಳಿ ಅಲ್ಲೇ ನಿಂತನವ್ವ ಕೇಳ ಹರದವ್ವ ಶಿವನಾಮ
ತಥಾಸ್ತು ಎದ್ದೇಳಿ ಭಕ್ತರಿ. ಹುಚ್ಚರ ಕಾಲ ಜ್ಞಾನದಾಗ ಎಚ್ಚರಿಂದ ಬಾಳೆ ಮಾಡ್ದನೆ ಬಹಾದುರ ಗಂಡು. ಕೈ ಕೊಟ್ಟಿಂದ ಕೆಲಸ ಮಾಡಬೇಕು, ಮಾತು ಕೊಟ್ಟಿಂದ ಆಡಿ ಪಡಿಸಬೇಕು, ಕಣ್ಣು ಕೊಟ್ಟಿಂದ ನೋಡಿ ಪಡಿಸಬೇಕು, ತಲೆ ಕೊಟ್ಟಿಂದ ಬುದ್ಧಿ ಓಡಿಸಿ ಬುದ್ಧಿ ಪಡ್ಕೋಬೇಕು. ಅಜ್ಜ ಅವ್ರೆ ಹಿಂಗಂದ್ರೆ ಏನ್ರಿ ಒಗಟ ನನಗೇನೋ ತಿಳಿವಲ್ದಾಗೈತಿ. ಲೇ ಸ್ವಾನ ನಮ್ಮೂರ್ ಮರಗವನು ಕ್ವಾಣ ನನ್ನಂತ ತಿಳಿದಲು ಜಾನ ಇದ್ರಾಗೈತಿ ಅನೇಕ ಜನರ ಗುಟ್ಟಿನ ಪ್ರಾಣ. ಹಿಂಗಂದ್ರೆ ಏನ್ರಿ ಸೀತಾಪತಿ ಅವ್ರೆ ಅದನ್ನಿಟ್ಟು ಬಿಡಿಸಿ ಹೇಳ್ರಿ. ಹೌದಾ ಹತ್ತಾರ ನಮ್ದುಟ್ಟು ತ್ರಾಸ ನೀವ ಕೇಳ್ಬಿಡ್ರಿ, ನಮಗೆ ಹೇಳ್ಬೇಡ್ರಿ. ನಿಮ್ದುಟ್ಟು ಕೋರ್ಸ್ ಹೇಳ್ರಿ, ನಾವು ಇಟ್ಟು ಏನ್ ಪ್ರಯತ್ನ ಮಾಡ್ತೀವಿ. ನಮಗೆಲ್ಲ ಅರ್ಥವಾಗಿದೆ ಭಕ್ತ. ಯಾಕೋ ಈ ಮಾನವನ ಬಗ್ಗೆ ಸ್ವಾಮಿಗೆ ಕಳಕಳಿ ಬಂದಿದೆ ಅಂತ ಕಾಣ್ತಾ ಇದೆ. ಆ ಬಾಹುಬಲ, ಅವನ ಹುಮ್ಮಸ್ಸು, ಅವನ ತೇಜಸ್ಸು, ಅವನ ವರ್ಚಸ್ಸು ಎಲ್ಲವೂ ಎಂಬಳ್ನೂರ ಫೇಮಸ್ಸು. ಏ ಪೈಲವಾನ್, ನಿನ್ನ ತಲೆ ಸ್ವಲ್ಪ ಓಡಿಸು ನನಗೆ ಹೇಳು. ಹೌದು, ನೀವ್ ಹೇಳಿದ್ದು ನಿಜವಿದೆ. ನಾನು ಶ್ರೀಮಂತನಾಗಬೇಕಾಗಿದೆ. ಎಲ್ಲವೂ ನಿನ್ನ ಪೌರುಷದಿಂದಲೇ ಒಲಿತಿದೆ. ಹಿಂದೆ ನಿನ್ನ ಪೌರುಷ ಹೇಗಿತ್ತು ಸ್ವಲ್ಪ ಬಿಚ್ಚಿ ಹೇಳು. ಹಿಂದಿನಕ್ಕೆ ಅಜ್ಜ ಅವರೇ ಅದು ಈಗಲೂ ಇದೆ. ಆ ನನ್ನ ವೀರನಗೌಡ ಈ ನಾಡಿನಲ್ಲಿ ಒಡೆಯನಾಗಬೇಕಾದರೆ ಏನೆಲ್ಲ ಮಾಡಿದ್ದಾನೆ. 101 ಕೊಲೆ ಮಾಡಿದ್ದಾನೆ. 10 ಸ್ತ್ರೀಯರನ್ನು 10 ತಂದು ಅವರ ಪಾದಕ್ಕೆ ಹಾಕಿದ್ದೇನೆ. 18 ಬಡ ಜನರ ಗುಡಿಸಲಿಗೆ ಬೆಂಕಿ ಇಟ್ಟಿದ್ದೇನೆ. ಅಷ್ಟೇ ಮನೋಹರನಿಂದ ಶಶಿಧರನ ಮನೆ ನಿರ್ವಂಶ ಮಾಡಲು ಹೊರಟಿದ್ದೇನೆ. ಅಷ್ಟೇ ಏಕೆ ಗೌಡನಿಂದ ಮಂಗಳಾನ ಕೊಲೆ ಮಾಡಿಸಿದ್ದೇನೆ. ಆತನ ಗಂಡ ಕೊಲೆಗಾರ ಅಂತ ಜೈಲಿಗೆ ಕಳಿಸಿದ್ದೇನೆ. ಈ ದಿನವೇ ಆ ಲಕ್ಷ್ಮಿಯನ್ನು ಹೊತ್ತು ತರಲು ಹೊರಟಿದ್ದೇನೆ. ಭೂಮಿಯಾದ ಬೀರನನ್ನು ಕೊಲೆ ಮಾಡುತ್ತೀನಿ. ಆಯ್ತು ಭಕ್ತ, ಇದು ಎಲ್ಲ ಗೌಡರಿಗಾಗಿ ಮಾಡಿದೆ ನಿಜ. ನಿನಗಾಗಿ ಏನು ಮಾಡಿದಲು ಹುಚ್ಚ. ನಿನಗ ಆಸ್ತಿ ಬೇಡವೇ, ಹಣ ಬೇಡವೇ, ಸಂಸಾರ ಮಾಡ್ಕೊಂಡು ತಿನ್ನಕ್ಕೆ ಒಂದು ಹೆಣ್ಣು ಪಶು ಬೇಡವೇ? ಮಾಂತ್ರಿಕ ಯಾಕೆ ಗಪ್ ನಿಂತಿಲೆ? ತಮ್ಮ ಹವ್ವಾರದ ಕುದುರೆ ಹಂಗ ಅಜ್ಜರು ಬಾಳ ಭವಿಷ್ಯ ಹೇಳ್ತಾರ. ಬಾಯಿ ಬಿಟ್ಟು ಬಡ 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 ಹೇಳ್ಬಿಡು. ಏನ್ ಎಲ್ಲ ಕೊಡುದು ಕೊಡ್ಬಿಡ್ತಾರ. ಹೌದ್ರಿ ಅಪ್ಪ, ನಾನು ಹ್ಯಾಂಗಾರ ಮಾಡಿ ಆ ಗೌಡನ ಸಂಪತ್ತು ಪಡೆಯಲೇಬೇಕು. ಹಿಂಗ ಬಾರಪ್ಪ ತಮ್ಮ ದಾರಿಗೆ ಎಲ್ಲಾ ದೊರೆತೈತಿ. ಅದಕ್ಕೆ ನಾನು ಏನು ಮಾಡಲಿ? ಆ ಗೌಡನನ್ನು ಕೊಲೆ ಮಾಡಲೇ ಇಲ್ಲ ಹಣ ಆಭರಣ ಕಳು ಮಾಡಲಿ? ಏನು ಮಾಡಲಿ? ಏನು ಮಾಡಕ್ ಹೋಗ್ಬೇಡ. ತಗೋ ಇದನ್ನ ಬಂಗ್ಲೆದ ಬೇರ ನಿಮ್ಮ ಗೌಡಗ ಅವಾಗ ತೋರ್ಸು. ಅವನ ಬಾಯ ಗಪ್ ಸುಪ್ ಹಾಕೈತಿ. ಬೇಕಾದ್ರೆ ಟೆಸ್ಟ್ ಮಾಡಿದನ ಹೆಂಗ ಅನ್ಸಕತೈತಪ್ಪ ತಮ್ಮ? ಬಾಯಿ ಗಪ್ಪಾಗಿ ಅವನ ಹಿಂದೆ ತಿರುಗಬೇಕಾಯ್ತು. ಆ ಜನ ಅವಾಗ ತೋರ್ಸಿದು ಬಂಗ್ಲೆದ ಬೇರ. ಅವಾಗ ಸ್ವಲ್ಪ ಹಿಂದ ತಿರುಗ್ತಾನ. ಅವನ್ನೆಲ್ಲಾ ಸಂಪತ್ತು ತಿರುಗಿ ನೆಲಕ್ಕೆ ಹೋಗಿ ಅವನ್ನೆಲ್ಲಾ ನೀ ಜಗಿ. ಹಾ ಯಪ್ಪ ಮಾಂತ್ರಿಕ, ನನ್ನ ಹಿಂದಿಂದ ಓಡ್ಕೋತ ಬಂದು ಮ್ಯಾಗ ಜಿಗಿದು ಧನ್ಯನಾದೆ. ಕಿಶಿಯಾದಾಗಿನ ಕೈ ತೆಗಿ, ಮೊದಲು ರೊಕ್ಕ ಹೋಗಿ ಬೇರಿಂದ ಅವನ ಸಂಪತ್ತೆಲ್ಲ ನೆಗಿ. ಧನ್ಯನಾದೆ ಗುರುವೇ, ಧನ್ಯನಾದೆ. ಭಕ್ತ ಹೋಗಿ ಬರಂತರ ಎಲ್ಲ ಒಳ್ಳೇದು ಮಾಡ್ಲಿ ನಿಮಗ. ಆತ್ಲೇ ಮಾಂತ್ರಿಕ, ನಿನ್ ಕೆಲಸ ಪಕ್ಕ. ಅಂದ್ರೆ ಏನು ಅಜ್ಜಾರೆ? ಯಾರ ಮುಂದೆ ಹೇಳಬೇಡ. ಹೇಳ ನಡಿ ಹೋಗ್ಬಿಡಿ.